ಮಿತ್ರರೇ, ಇವತ್ತೇನು ವಿಡಿಯೋ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಮ್ಮ ಅಣ್ಣನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದವ್ರೆ. ಸೊ ಇದು ಯೂಟ್ಯೂಬಲ್ಲಿ ಹಾಕ್ತೀನಿ, ಯೂಟ್ಯೂಬ್ ಬ್ಲಾಗ್, ಫಸ್ಟ್ ವ್ಲಾಗ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಇಂಟ್ರಡ್ಯೂಸ್ ಮಾಡ್ತೀನಿ ನೋಡಿ, ಓಕೆನಾ. ಇವರು ಇಂಚರ, ಇದು ಹರ್ಷಿತ್ ಅಂತ, ಇವನು ನಮ್ಮಣ್ಣ ಎಲ್ಲರಿಗೂ ಗೊತ್ತು. ಸೊ ಇದು ಅಕ್ಷಯ್, ಇಲ್ಲಿ ತಿರುಗಿರೋದು ಕಾರ್ತಿ, ಓಕೆನಾ. ನೆಕ್ಸ್ಟ್ ಇದು ನನ್ನ ತಂಗಿ ಧನುಶ್ರೀ. ಸೊ ನಾವೆಲ್ಲ ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮ ತೋಟಕ್ಕೆ ಬಂದಿದ್ದೀವಿ. ಏನಿವರು ಮಂಗಗಳ ಥರ ಆ ಕಡೆನೂ ಚಾಪೆ ಹಾಸ್ತವ್ರೆ, ತಿರ್ಗಾ ತೆಗಿತವ್ರೆ, ತಿರ್ಗಾ ಹಾಸ್ತವ್ರೆ, ಏನು ಕತೆ ಅಂತ ನೋಡ್ತಾ ಇದ್ದೀರಾ. ಏನಪ್ಪ ಅಂದರೆ ಕೆಂಜಿಗಕ್ಕೆ ಎದುರುಕೊಂಡು ಆ ಕಡೆ ಈ ಕಡೆ ಹಾಸಿ ಚೆಕ್ ಮಾಡ್ತವ್ರೆ, ಎಲ್ಲೈತೆ ಎಲ್ಲಿಲ್ಲ, ಕೆಂಜಿಗ ಆಯ್ತಾ ಎಲ್ಲರೂ ಕಚ್ಬಿಡ್ತದ ಅಂತ ಎದುರುಕೊಂಡು. ಚೆನ್ನಾಗಿತ್ತು ಬರ್ಡೇ ಸೆಲೆಬ್ರೇಷನ್. ಕೇಕ್ ಬೇರೆ ವೆಯ್ಟ್ ಮಾಡ್ತಾಯಿತ್ತು, ಇಲ್ಲಿ ಕೇಕ್ ಕಟ್ ಮಾಡ್ತಾರಾ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ದು. ಕೇಕ್ ಕಟ್ ಮಾಡಿ ಎಷ್ಟೊತ್ತಿಗೆ ಊಟ ಮಾಡೋದು ಅಂತ. ಸಂಜೆ ಬೇರೆ ಆಗ್ಬಿಟ್ಟಿತ್ತು. ಆದರೂ ಮನೆಗೆ ಬಂದಿದ್ದು 9 ಗಂಟೆ ಆಯಿತು ಅವತ್ತು. ಫೈನಲಿ ಒಂದು ಜಾಗ ಹುಡುಕಿ ಆಮೇಲೆ ಚಾಪೆ ಹಾಸಿದ್ರು. ಚಾಪೆ ಹಾಸಿದ್ಮೇಲೆ ನಾವು ಊಟ ಅದೆಲ್ಲ ತೊಗೊಂಡೋಗಿಟ್ಟು, ಕೇಕ್ ಬೇರೆ ಓಪನ್ ಮಾಡಿ ಬೈಕ್ ಮೇಲೆ ಇಟ್ಬಿಟ್ಟಿದ್ದು. ಅದು ಪೇಸ್ಟ್ರಿ ಬೇರೆ ನನಗೆ ಬೇರೆ ಎಲ್ಲಿ ಕರ್ಗೋಯ್ತದೋ ಅಂತ ಟೆನ್ಷನ್ ಆಗಿತ್ತು. ಫೈನಲಿ ಎಲ್ಲ ಹಾಸಿ ಎಲ್ಲ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಕೇಕ್ ಕಟ್ ಮಾಡ್ದೋ ನೋಡಿ. ಇದು ಪಟಾಕಿ ವೈಬ್ಸ್. ಏನು ಭೂಮಿ ಪಟಾಕಿ ನಿಮ್ಮ ಅಣ್ಣನ ಬರ್ಡೇಗೆ ತಂದಿದ್ರಾ ಅಂತ ಕೇಳಬೇಡಿ, ಇದು ನಮ್ಮ ಅಣ್ಣನ ಬರ್ಡೇಗೆ ತಂದಿದ್ದಲ್ಲ. ಆ್ಯಕ್ಚುಲಿ ಇದು ದೀಪಾವಳಿಗೆ ತಂದಿದ್ದು, ಹಂಗೆ ಉಳ್ಕೊಬಿಟ್ಟಿತ್ತು. ಸರಿ ಉಳ್ಕೊಂಡೈತಲ್ಲ, ಹೆಂಗಿದ್ರು ನಮ್ಮ ಅಣ್ಣನ ಬರ್ಡೇನು ಬಂತಲ್ಲ ಅಂತ ಹೊಡೆದು. ಅದೇನಪ್ಪ ಆಯಿತು ಅಂದರೆ ಎಲ್ಲ ಟುಸ್ ಆಗಿಬಿಟ್ಟಿತ್ತು. ಯಾವುದೇ ಒಂದೊಂದು ಹೊಡಿತಾ ಇತ್ತು, ಒಂದೊಂದು ಪವರ್ ಇತ್ತು. ಒಂದೊಂದು ಪಟಾಕಿಗೆ ಪವರ್ ಇಲ್ಲ, ಆದರೂ ಹೊಡ್ಕೊಂಡು ಕಾಟ್ಲೆ ಮಾಡ್ಕೊಂಡಿದ್ದು. ಫೈನಲಿ ಕೇಕ್ ಕಟ್ ಮಾಡೋದಾ ಅಂತ ಹೋದೋ, ನೀವೇ ನೋಡಿ ಏನಾಯಿತು ಅಂತ. Happy birthday to you, happy birthday to you, my dear Anna, happy birthday to you. Claps haki. Oh, ಗುಡಿಯ ಸರಿ ಈಗ ಎಲ್ಲ ತಿನ್ಬೇಡ, ಇಲ್ಲ ಎಂಜಿನ್ ಮಾಡ. ಇಂಥವ್ರನ್ನೆಲ್ಲ ನೋಡಿದ್ದೀರಾ? ಅಯ್ಯೋ, ಯಾಕೆಂದ್ರೆ ಮೊಟ್ಟೆ ಹಾಕವ್ರೆ ಅಂದ್ಬಿಟ್ಟು ಕೇಕ್ನು ಮುಟ್ಟಿಸ್ಕೊತಾ ಇಲ್ಲ ಅವಳು. ಓ, ಶಿ ಇಸ್ ವೆಜ್. ಲೇ ಪೇಸ್ಟ್ರಿ ತಿಂತಿಲ್ಲ ಅಂತಲ್ಲ ಮತ್ತೆ. ಇಲ್ಲ ಫಸ್ಟ್ ತಿನ್ನು, ಹಾಕಲ್ಲ. ಫೋಟೋ ತೆಗೀರಿ. ಏರಮ್ಮ ಈ ಕಡೆ ನೋಡ್ರಮ್ಮ, ಫೋಟೋ ನಂದು. ಸ್ಮೈಲ್. ತಡೀರಪ್ಪ, ನೀವು ರೆಡಿ ಆಗಬೇಕು. ಪಾಪ ಅವಳು ತಿನ್ನಕ್ಕೆ ಬಿಡ್ತಾ ಇಲ್ಲ ಅವಳಿಗೆ ಕೇಕ್ನ. ಈ ಕಡೆ ನೋಡಿದ್ರೆ ಕೇಕ್ ತಿನ್ನಿಸ್ಲಾ ಹೋಗ್ಲಿ. ಸಾಕು. ನೆಕ್ಸ್ಟ್ ಬೇಗ ಬೇಗ ಹೋಗ್ಬೇಕು. ಇರಿ ವಿಡಿಯೋ ಆಯ್ತು. ಸೊ ಈ ಬರ್ಡೇನ ಕ್ಯಾಪ್ಚರ್ ಮಾಡೋಕ್ಕೆ 3 ಜನ ಫೋಟೋಗ್ರಾಫರ್ಸು, ಒಬ್ಬರು ವೀಡಿಯೋಗ್ರಾಫರ್, ಇನ್ನೊಬ್ಬರು ಫೋಟೋಗ್ರಾಫರ್, ಇಬ್ಬರು ವೀಡಿಯೋಗ್ರಾಫರ್, ಒಬ್ಬರು ಫೋಟೋಗ್ರಾಫರು. ಒಳ್ಳೆ ಕಾಟ್ಲೆ ಇತ್ತು. ನಿಮ್ಮ ಕಡೆ ನೀವು ಬರ್ಡೇನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಮರೀದೆ ಕಮೆಂಟ್ ಮಾಡಿ. ಒಂದು ಎಂಜಾಯ್ಮೆಂಟ್ ಇತ್ತು ನಮ್ಮ ತೋಟದಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಮರೀದೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ನಾನು ವೀಡಿಯೋ ತೆಗಿತಾ ಇರೋದು
ಇವರು ಇದು ನೋಡಬೇಡಿ ಪೆಂಗನ್ ತಿನ್ಬೇಕು ಇನ್ನುವೇ ವೇಸ್ಟ್ ಮಾಡ್ಬಿಟ್ಟಿರಾ. ನಮ್ಗೇನಪ್ಪ ಭಯ ಅಂದರೆ ನಾವು ಮೊದಲೇ ಕೇಕ್ ತಿನ್ನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಇವರೆಲ್ಲ ಮುಖಕ್ಕೆ ಬಳಿತೀನಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಸೊ ಬೇಡ ಬೇಡ ಬೇಡ, ನಾನು ಕೇಕ್ ತಿನ್ನಬೇಕು ಅಂತ ಇದ್ದೆ. ಸೊ ಚೆನ್ನಾಗಿನಪ್ಪ ಅಂದರೆ ಕೇಕ್ನ ದನ ಬೇಯ್ತಾಯಿದ್ರು. ನೀವೇ ನೋಡಿ ಹೆಂಗೆ ತಿಂತಾವ್ರೆ ಅಂತ. ಒಳ್ಳೆ ಕಾಮಿಡಿ ಫನ್ನಾಗಿತ್ತು ಈ ಡೇನ ಮಾತ್ರ ಮರೆಯೋಕ್ಕಾಗಲ್ಲ, ಅಷ್ಟು ಫನ್ನಾಗಿತ್ತು. ಇನ್ನು ಇದರಲ್ಲಿ ಏನಪ್ಪ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ನಮ್ಮ ತೋಟದಲ್ಲಿ ಸೆಲೆಬ್ರೇಟ್ ಮಾಡಿದ್ದೆ. ನೀವು ಎಷ್ಟು ಜನ ನಿಮ್ಮ ತೋಟದಲ್ಲಿ ಈ ಥರ ಬರ್ಡೇ ಸೆಲೆಬ್ರೇಟ್ ಮಾಡ್ತೀರಾ, ಇನ್ನೂ ಸ್ಪೆಷಲಾಗಿ ಏನು ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಮಾಡಿ. ಇಲ್ಲೇ ಇಷ್ಟೊತ್ತಾಯ್ತಲ್ರಲ್ಲ. ಇಲ್ಲಿ ನೋಡಿ ಎಲ್ಲಿ ಲೈಕ್ಸ್ ಯು ನಾನಿದ್ದೀನಿ. ಮಮ್ಮ ನೀನೇ ಜಾಸ್ತಿ ಕೇಕ್ ತಿಂತಾ ಇರೋದು ಇವಾಗ. ಸೈಡ್ ಅಕ್ಷಯ್ ಬಾಯಿ ಮುಚ್ಚಿ, ಚೆನ್ನಾಗಿ ಕಾಣೋದಿಲ್ಲ. ಹೋಗಿ ನೀವು. ಯಾರು? ಹೌದಾ? ಅವ್ರ ಹೆಸರೇನು? ಯಾರ ಹೆಸರು? ಆಯ್ತಾ? ಏಯ್ ಚಾನಲ್ ಅವ್ನು ಕೆನ್ನಿಲ್ಲ ತಿಂಗೋಗ್ಬಿಟ್ಟು. ನಾನು ಫೋಟೋ ತೆಗಿತಿಲ್ಲ, ಅಲ್ಲಿ ನೋಡು. ಬಾಯ್ಸ್ ಅವಳ ಗರ್ಲ್ ಇನ್ನು ಕುಡ್ದೇ ಇಲ್ಲ. ಬಾಯ್ಸ್ ಇದು ಚಿಕನ್ ಬಿರಿಯಾನಿ, ಇದು ಚಿಕನ್ ಗ್ರೇವಿ ಆ್ಯಂಡ್ ಇದು ಕಬಾಬ್. ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ಇನ್ನು ನೆಕ್ಸ್ಟ್ ವೀಡಿಯೋಸ್ ನೋಡಬೇಕಾದ್ರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ. ಸೊ ನೀವು ಯಾವ ಥರ ಬರ್ಡೇ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡೋದನ್ನ ಬರಿಬೇಡಿ. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋದಾ.